ಚಂಪಾ, ವಾಟ್ ಇಸ್ ದಿಸ್? ದಿಸ್ ಇಸ್ ಕಾಫಿ. ಲೇ, ನಾನು ಕಾಫಿ ಕುಡಿಯಲ್ಲ ಅಂತ ನಿನಗೆ ಗೊತ್ತಿಲ್ವೇನೆ? ಟೀ ಪುಡಿ ಖಾಲಿಯಾಗಿ ಹೋಗಿತ್ತು, ಅದಕ್ಕೆ ಕಾಫಿ ಮಾಡಿದೆ. ಟೀ ಪುಡಿ ಖಾಲಿ ಆಗಿದ್ರೆ ಬಾದಾಮಿ ಮಿಲ್ಕ್ ಮಾಡ್ಕೊಂಡು ಬರ್ಬೇಕಿತ್ತು. ಒಬ್ರಿಗೆ ಕಾಫಿ, ಒಬ್ರಿಗೆ ಟೀ, ಒಬ್ರಿಗೆ ಬಾದಾಮಿ ಹಾಲು, ಒಬ್ರಿಗೆ ಹಾರ್ಲಿಕ್ಸ್, ಒಬ್ರಿಗೆ ಬೂಸ್ಟ್ ಎಲ್ಲ ಮಾಡ್ಕೊಡಕ್ ನನ್ ಕೈಲಿ ಆಗಲ್ಲ. ನನ್ಗೂ ಇರೋದು ಎರಡೇ ಕೈ. ನಾನ್ ಮಾಡಿ ಹಾಕಿದನ್ ತಿನ್ಬೇಕು, ತಂದ್ಕೊಟ್ಟಿದನ್ ಕುಡಿಬೇಕು. ಏ ಚಂಪಾ, ಬರ್ತಾ ಬರ್ತಾ ನಿನ್ ಟಂಗು ಉದ್ದ ಆಗ್ತದೆ. ಸಿಸರ್ ತಗೊಂಡು ಕಟ್ ಮಾಡ್ಬಿಡ್ತೀನಿ. ಈ ನಿಮ್ಮನೆ ಏನೇ ಬರೀ ಕುಕ್ಕು, ಅಷ್ಟು ಮಾತ್ರ ಕೆಲಸ ಮಾಡ್ಕೊಂಡು ಬಿದ್ದಿರೋ. ಲೇ ಚಂಪಾ, ಬೆಕ್ಕು ಬೆಕ್ಕಿನ ತರ ಇರ್ಬೇಕು. ಹುಲಿನ ನೋಡಿ ನಾನು ಹುಲಿ ಅಂತ ಎಗ್ರಾಡಿದ್ರೆ ಮೀಸೆ ಕಟ್ ಮಾಡ್ಬಿಡ್ತೀನಿ. ಹೋಗ್ ಮಾಡ್ಕೊಂಡ್ ಹೋಗೆ. ಅವೆಲ್ಲ ಆಗಲ್ಲ. ಏನೇ ಇದ್ರು ನಮ್ಮ ಯಜಮಾನ್ರ ಕಡೆಯಿಂದಾನೇ ಬರ್ಬೇಕು. ಆವಯ್ಯ ಕೊಡೋ ಸಂಬಳಕ್ಕೆ ಟೇಬಲ್ ವರ್ಷ ಮಾಡಿನೂ ಸಿಗಲ್ಲ. ಅಂತದ್ರಲ್ಲಿ ಬಾಯ್ ಬಂದಿದ್ದೆಲ್ಲ ಆರ್ಡರ್ ಮಾಡಕ್ಕೆ ಇದನ್ನೇನ್ ಮನೆ ಅನ್ಕೊಂಡಿದ್ರು, ಹೋಟ್ಲ್ ಅನ್ಕೊಂಡಿದ್ರು? ವಾಟ್ ಮೈಡಿಯರ್ ಗುಬ್ಬಿ, ಏನ್ರಿ ಇದು? ನಿಮ್ಮ ಕೆನ್ನೆಗಳು ಇದಕ್ಕಿದಂಗೆ ಕೆಂಪಾಗ್ಬಿಟ್ಟಿದಾವೆ. ಹಬಿ, ಈ ಚಂಪಾ ಮಾಡಿ ಹಾಕಿದ್ದನ್ನ ನಾನ್ ತಿನ್ಬೇಕಂತೆ. ನಾವೇನ್ ಬೆಕ್ಕರ್ಸ? ಯಾರು ಆಗಂತ ಹೇಳಿದ್ದು? ಹೇಳಿ ಅವಳಿಗೆ. ರೇ ಪಾಪ, ಅವಳು ತಾನೇ ಇನ್ನೇನ್ ಮಾಡ್ತಾಳೆ ಬಿಡ್ರಿ. ನಾನು ಅದ್ ಏನನ್ನು ಮನೆಗೆ ತಂದು ಹಾಕ್ತೀನೋ ಅದ್ರಲ್ಲಿ ಅವಳು ಮಾಡಿ ಹಾಕ್ತಾಳಪ್ಪ ಅಷ್ಟೇ. ಹಾಗೆಲ್ಲ ಆಗಲ್ಲ ಬಾವ. ನನ್ನ ಪೂರಿ ಮಾಡ್ಕೊಡು ಅಂದ್ರೆ ಚಪಾತಿ ಮಾಡ್ಕೊಟ್ಲು. ಆ ಚಪಾತಿ ತಿಂದು ತಿಂದು ನಾಲ್ಕೆಲ್ಲ ಚಕ್ಳ ಆಗೋಯ್ತು. ಅದೇ ಹಿಟ್ಟು ಅದೇ ಕೆಲಸ. ಹೆಂಚಿಡೋ ಬದಲು ಬಾಣ್ಲಿ ಇಟ್ಟಿದ್ರೆ ಪೂರಿ ಉಬ್ಬಿರೋದು. ಪೂರಿ ಉಬ್ಬೋದಕ್ಕೆ ಬಾಣ್ಲಿ ತುಂಬಾ ಎಣ್ಣೆ ಹಾಕ್ಬೇಕು. ಆ ಎಣ್ಣೆನ ನಿಮ್ ತಾತ ತಂದ್ಕೊಡ್ತಾನ. ನೋಡಿ ಹೇಳಿ ಅಂದ್ರೆ ಅಲ್ಲ, ನಾನು ಹೀಗೆಲ್ಲ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿಪ್ಪ. ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ಬದುಕೋದಕ್ಕೆ ತಿನ್ನಬೇಕೇ ವಿನಃ ತಿನ್ನೋದಕ್ಕೆ ಬದುಕಬಾರ್ದು. ಏನು ಯಜಮಾನ್ರೆ, ಇವ್ರಿಗೆ ಬೇಕಾದನ್ನೆಲ್ಲ ಮಾಡ್ಕೊಡೋದಕ್ಕೆ ನೀವ್ ನನ್ಗೆ ಸಂಬಳ ಜಾಸ್ತಿ ಕೊಡ್ಬೇಕಾಗತ್ತೆ. ನಿಮ್ ಕೈಲಿ ಕೊಡಕ್ ಆಗುತ್ತಾ? ಇನ್ನೊಂದು 5 ವರ್ಷ ಅದ್ರ ಸುದ್ದಿನೇ ನೀನ್ ತೆಗಿಬೇಡವ. ಹಾಗಿದ್ಮೇಲೆ ನಾನು ಏನ್ ಮಾಡಿ ಹಾಕ್ತೀನೋ ಅದನ್ನ ಸುಮ್ನೆ ತಿನ್ಕೊಂಡು ಹೋಗಕ್ ಹೇಳಿ. ಏನು ರುಚಿ, ಏನು ರುಚಿ? ನೀನ್ ಮಾಡಿರೋದು ಪುಳಿಯೋಗರೆ ಏನೇ? ಹೌದು ಅತ್ತೆ. ಅಲ್ಲ, ಪರಮಾನ್ನ. ಅತ್ತೆ, ನೀವ್ ಈ ರೀತಿ ಆ ಚಂಪನ ಹೊಗಳಿನೇ ಅವಳ ತಲೆ ಮೇಲೆ ಕೂತಿರೋದು ಎಷ್ಟು ಕೆಟ್ಟದಾಗಿದೆ ಗೊತ್ತಾ? ಯಾರು ತಿನ್ನಕ್ಕಾಗಲ್ಲ. ಇದನ್ನ ಯಾರು ತಿನ್ನಕ್ಕಾಗುತ್ತಾ? ಎಲ್ಲಪ್ಪ ತಿನ್ನಕ್ಕಾಗುತ್ತೆ? ಇದನ್ನ ಯಾರಾದ್ರೂ ಪುಳಿಯೋಗ್ರೆ ಅಂತಾರ? ಇದರಲ್ಲಿ ಪುಳಿನೂ ಇಲ್ಲ, ಒಗ್ರೇನೂ ಇಲ್ಲ. ಬಿಳಿ ಅನ್ನಕ್ಕೆ ಒಳ್ಳೆ ಬಣ್ಣ ಮೆತ್ತದಂಗಿದೆ. ಲೇ ದೇವ್ರು ಕೊಟ್ಟ ತಂಗಿ, ತಿನ್ನ ಅನ್ನೋದ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಮಾತಾಡಬಾರ್ದು. ಚೆನ್ನಾಗಿ ಮಾಡಿದಾಳೆ, ತಿನ್ನು. ನಾವೆಲ್ಲ ತಿಂತಾ ಇಲ್ವೇನೆ? ಸುಮ್ನೆ ತಿನ್ನು. ಅತ್ತೆ, ಇದನ್ನೇನಾದ್ರೂ ಬೆಗ್ಗರ್ಸ್ಗೆ ಹಾಕಿದ್ರೆ ಮುಖದ ಮೇಲೆ ಎಸಿತಾರೆ. ಡಾಗ್ ಹಾಕಿದ್ರೆ ರನ್ನಿಂಗ್ ಅಲ್ಲಿ ಬಂದು ಬೈಟ್ ಮಾಡುತ್ತೆ. ನನಗ್ ಮಾಡಕ್ ಬರೋದು ಹಾಗೇನೆ. ಬೇಕಾದ್ರೆ ತಿನ್ಬೋದು, ಇಲ್ಲಾಂದ್ರೆ ಎದ್ದು ಹೋಗ್ತಾ ಇರ್ಬೋದು. ಅಣ್ಣಯ್ಯ, ನಿನ್ನೆ ಕೊಟ್ಟಿರೋ ಪುಳಿಯೋಗರೆ ಮಾತ್ರ ತುಂಬಾ ಚೆನ್ನಾಗಿದೆ. ಲೇ ದೇವರು ಕೊಟ್ಟ ತಂಗಿ, ಎಲ್ಲದೂ ಒಂದೇ ಕಡೆ. ಆದ್ರೆ ಈ ಮನುಷ್ಯನೆನ್ನುವ ನರಪ್ರಾಣಿಗೆ ಕಂಡವ್ರ ತಟ್ಟೆಲಿರೋದೆ ರುಚಿ ಜಾಸ್ತಿ. ಅಲ್ಲೋ, ಗಂಡನ ತಟ್ಟೆಲ್ ತಿಂತಲ್ಲ, ಹಿಂಗ್ ನಾಚಿಕೆ ಆಗಲ್ಲ? ಹಾಗೆ ತಿನ್ಬೇಕು ಅನ್ಸಿದ್ರೆ ಗಂಡನ ತಟ್ಟೆಲ್ ತಿನ್ನು. ಅದ್ ಚೆನ್ನಾಗಿಲ್ವಲ್ಲಪ್ಪ? ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯ? ಜಾಜಿ ಎತ್ಕೆನ ದುಡ್ಡು ಕೇಳೋಣ, ಅವ್ರು 200 ರೂಪಾಯಿ ಕೊಡ್ತಾರೆ. ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಬರೋಣ. ಮಾಡಿರೋದನ್ನ ಏನ್ ಮಾಡ್ಲಿ? ನೀನೇ ತಿನ್ನು. ಏನಪ್ಪ, ನೀವು ಮಾತಾಡ್ತೀರೋ ಇಲ್ಲ ನಾನು ಮಾತಾಡ್ಲೋ? ನೀ ಶುರು ಮಾಡು, ನಾ ಮುಕ್ತಾಯ ಹಾಡ್ತೀನಿ. ಅದಕ್ಕೆ ನೇಲ್ ಪಾಲಿಶ್ ಹಾಕೊಳ್ಳೋದನ್ನ ಬಿಟ್ಟು ಸ್ವಲ್ಪ ನಾವ್ ಹೇಳೋ ಮಾತನ್ನ ಕೇಳಿಸ್ಕೊತೀರಾ? ನಾನು ನೇಲ್ ಪಾಲಿಶ್ ಹಾಕೋತಿರೋದು ಫಿಂಗರ್ಸ್ಗೆ, ಕಿವಿಗೆಲ್ಲ ಹೇಳು. ಚಂಪಾ ಈ ನಡುವೆ ಸರ್ಕಾರಿ ಕ್ಯಾಂಟೀನ್ಗಳಲ್ಲಿ ಮಾಡ್ತಾರಲ್ಲ, ಆ ರೀತಿ ಅಡ್ಗೆ ಮಾಡ್ತಾ ಇದ್ದಾಳೆ. ಬಸ್ ಸ್ಟ್ಯಾಂಡ್ ಅಲ್ಲಿರೋ ಹೋಟ್ಲುಗಳು ಎಷ್ಟೋ ವಾಸಿ. ಎಸ್, ನಾನು ಇದನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವಳು ನಮ್ಮಣ್ಣಂಗ್ ರೇಷನ್ ಉಳಿಲಿ, ತರಕಾರಿ ಉಳಿಲಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಅಷ್ಟೆಲ್ಲ ಜಾಜತ್ಗೆ ಚಂಪಾ ಮಾರ್ಕೆಟ್ಗೆ ಹೋಗಿ ಎಲ್ಲಿ ಕಡಿಮೆ ಬೆಲೆ ತರಕಾರಿ ಸಿಗುತ್ತೋ ಅದನ್ನೇ ಆರಿಸ್ಕೊಂಡ್ ಬರ್ತಿದ್ದಾಳೆ. ಬೆಂಡಾಗಿರೋದು, ಬಲ್ತೋಗಿರೋದು, ಕೊಳ್ತೋಗಿರೋದು ಇಂಥ ತರಕಾರಿಗಳನ್ನ ತಂದು ಅಡುಗೆ ಮಾಡಿದ್ರೆ ನಮ್ಮ ಆರೋಗ್ಯದ ಗತಿ ಏನಾಗ್ಬೇಡ. ಪಾಪ ನಮ್ಮ ಯಜಮಾನ್ರು ಅದನ್ನ ತಿಂದು ತಿಂದು ಬೆಂಡಾಗಿರೋ ನುಗ್ಗೆಕಾಯಿ ಆಗಿದ್ದಾರೆ. ಚಂಪಾ ದುಡ್ಡು ಉಳಿಸಿ ನಮ್ಮಣ್ಣನ ಹತ್ರ ಬೇಷ್ ಅಂತ ಬೆನ್ ತಟ್ಟಿಸ್ಕೊತಿದ್ದಾಳೆ. ಅದ್ ಹಾಗೆ ಪಲ್ಲು, ಬೆನ್ ಖಾಲಿದ್ದಾಗ ಯಾರು ಬಂದು ತೊಟ್ಟು ಬಿಡ್ತಾರೆ. ಬಿಟ್ಲ ಡೋಂಟ್ ಟಾಕ್ ರಬಿಶ್. ಹಬಿ ಬುದ್ಧಿ ನನಗ್ ಗೊತ್ತಿಲ್ವಾ? ಅವರಷ್ಟು ಕಂಜೂಸು ಇಡೀ ಪ್ರಪಂಚದಲ್ಲಿ ಯಾರು ಇಲ್ಲ. ಆ ಚಂಪಾ ಏನೇ ಕೊಟ್ರು ಕಣ್ಣು ಗೊತ್ಕೊಂಡು ತಿಂದು ಬಿಡ್ತಾರೆ. ಅವಳು ನಮ್ಮಣ್ಣನ್ ಬುಕ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇಷ್ಟೆಲ್ಲ ನಾಟಕ ಆಡ್ತಾ ಇರೋದು. ಇಷ್ಟಾದ್ಮೇಲೂ ನೀವು ಸುಮ್ನೆ ಇದ್ರೆ ಅವಳು ಈ ಮನೆ ಯಜಮಾನಿ ಆಗೋದು ಗ್ಯಾರಂಟಿ. ನೋ 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 ನೋ, ಯಾವುದೇ ಕಾರಣಕ್ಕೂ ನಾನು ಇದಕ್ ಮಾತ್ರ ಅವಕಾಶ ಮಾಡ್ಕೊಡಲ್ಲ. ಥಿಂಕ್ ಮಾಡ್ತೀನಿ. ಇಷ್ಟಾದ್ಮೇಲೆ ಥಿಂಕ್ ಮಾಡ್ತೀನಿ ಅಂತ ಒಳ್ಳೆ ರಾಜಕಾರಣಿಗಳ ತರ ಹೇಳ್ತಾ ಇದ್ರಲ್ಲ, ಲೋಕಾಯುಕ್ತರ ತರ ಸಡನ್ ಆಗಿ ಆಕ್ಷನ್ ತಗೊಳ್ಳಿ. ಡೋಂಟ್
ಡೋಂಟ್ ವರಿ, ನನಗೊಬ್ಳು ಗೊತ್ತಿದ್ದಾಳೆ, ಬಜಾರಿ ಬಸಕ್ಕ ಅಂತ, ಒಳ್ಳೆ ಕುಕ್ಕು. ಅವಳ ಕರೆಸ್ತೀನಿ, ಚಂಪನ್ನ ಮನೆಯಿಂದ ಆಚೆ ಓಡಿಸ್ತೀನಿ. ಯವಿ ಯವಿ ಯವಿ, ಏನ್ ತಂದಾಕೈತೆ ಮನೆ. ಯಾರಪ್ಪ ಇವಳು? ಪಾಪ ದಿಕ್ ತಪ್ಪ ಬಂದಿರ್ಬೇಕು. ಸಾಕ್ ಸುಮ್ಮಕಿರಲ್ಲೇ ಮೂದೇವಿ, ನಾನೇ ದಿಕ್ ತಪ್ಪ ಬಂದಿಲ್ಲ, ದಿಕ್ ನೋಡ್ಕೊಂಡೆ ಬಂದಿರೋದು. ಯಾರಕ್ಕ ನೀನು? ಬಜಾರಿ ಬಸಕ್ಕ. ಕೈ ಅಡ್ಗೆ ತಿನ್ನಕ್ಕೆ ನಿನ್ ಬಾಯಿ ಅದೃಷ್ಟ ಮಾಡ್ಬೇಕು. ಯಾರ್ಯಾರಿಗೆ ಏನೇನ್ ಬೇಕು ಹೇಳಿ, ಹಾಕಿ ಹಂಗೆ ಬೇಯಿಸಾಕ್ಬಿಡ್ತೀನಿ. ಈಗ ತಾನೇ ಬಂದೆ. ಎಂತ ಮಹಾರಾಜು ಕದ್ದು ಹೋಗಿರ್ಲಿಲ್ಲ, ಏನೋ ನಿನ್ ಕದ್ದೆ ಅಂತ ಬಂದೆ. ಎಲ್ಲ ಅಡ್ಗೆ ಮಾಡ್ಬೇಕು, ಯಾರನ್ನ ಬೇಯಿಸಾಕ್ಬೇಕು? ಬಿಟ್ರೆ ನನ್ನೇ ಬೇಸಾಕ್ಬಿಡ್ತೀಯಾ? ಯಾರಪ್ಪ ನೀನು? ಮನೆ ಅಳಿಯ. ಒಂಚೂರು ಇಲ್ಗೆ ಮನೆ ತಗೋಬ. ಯಾಕಪ್ಪ? ಉದ್ದಕ್ಕಿರೋ ನಿನ್ ನಾಲ್ಗೆ ನಾ ಕತ್ತರಿಸಿ ಬಿಸಾಕಕ್ಕೆ. ಏನೇ ಅದು ಗಲಾಟೆ? ನನ್ ಮೇಲಿನ ಕಾಂಪಿಟೇಷನ್ಗೆ ಬಸಕ್ಕನ್ ಕರ್ಕೊಂಡ್ ಬಂದಿದ್ದಾರೆ. ನೋಡೋಕೊಳ್ಳೆ ಬಜಾರಿ ಥರ ಕಾಣ್ತಾ ಇದ್ದಾಳಲ್ಲೇ. ಹೆಸರೇ ಬಜಾರಿ ಬಸಕ್ಕ. ಬಜಾರಿ ಬಸಕ್ಕ, ನೀನು ನಮ್ 3 ಜನಕ್ಕೆ ಮಾತ್ರ ಅಡ್ಗೆ ಮಾಡಿ ಹಾಕ್ಬೇಕು. ಇವಳು ಈ ಮನೆ ಮಗಳು ಪಲ್ಲವಿ ಅಂತ, ನಾವೆಲ್ಲರೂ ಪ್ರೀತಿಯಿಂದ ಪಲ್ಲು ಜೋಡಿ ಜಿಟ್ಟು ಅಂತ ಕರಿತೀವಿ. ಇವ್ನ್ ಗೊತ್ತಲ್ವಾ? ಗೊತ್ತಿಲ್ದೆ ಏನು, ಬಂದಾಗಿಂದ ಬಾಲ ಬಿಚ್ತಾನೆ ಇದ್ದಾನೆ. ಇಷ್ಟರಲ್ಲೇ ಬಾಲ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ಮಿಕ್ದವ್ರಿಗೆಲ್ಲ ಯಾರು ಅಡ್ಗೆ ಮಾಡೋರು? ಚಂಪಾ ಅಂತ ಇದ್ದಾಳೆ, ಅವಳು ಮಾಡಿ ಹಾಕ್ತಾಳೆ. ಏನು ಯಜಮಾನ್ರೆ, ನಾನ್ ಇರ್ಬೇಕಾದ್ರೆ ಅಡ್ಗೆ ಕೆಲ್ಸಕ್ಕೆ ಅಂತ ಇನ್ನೊಬ್ಳನ್ ಕರ್ಕೊಂಡ್ ಬಂದಿದಾರಲ್ಲ, ಇದು ಸರಿನಾ? ನಾನ್ ಯಾರು? ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಅಲ್ವೇ ತಾವು? ಅದಕ್ಕಿಂತ ಹೆಚ್ಚಾಗಿ ನಿಮಗ್ ತುಂಬಾ ಬೇಕಾದವಳು. ನನ್ನೇನಾದ್ರೂ ಕೆಲ್ಸದಿಂದ ತೆಗೆದ್ರೆ ನಮ್ ಕಾರ್ಮಿಕ ಸಂಘದನ್ನೆಲ್ಲ ಕರ್ಕೊಂಡ್ಬಂದು ಮನೆ ಮುಂದೆ ಹರ್ತಾಳ ಶುರು ಮಾಡ್ಬಿಡ್ತೀನಿ. ನಿಮ್ ಹೆಂಡ್ರ ಹೊಸ ಬುದ್ಧಿ ಹೇಳಯ್ಯೋ. ಏ ಚಾಚೆ ಬಂದಿದ್ದೀವ್ರೆ, ಬಂದ್ರಿ ಇಲ್ಲೇ. ನಿನ್ಗೆ ಈ ಕಡೆ ಬಾರೆ ನೀನು. ಈ ಕಡೆ ಬಾರೆ. ನೀನು ಈ ಕಡೆ ಬಾರೆ. ಮರ್ಯಾದೆ ಕೊಟ್ಬಿಟ್ಟು ಮಾತಾಡಯ್ಯೋ, ಬಜಾರಿ ಬಸಕ್ಕ. ನೀನು ಅಲ್ಲೇ ನಿಂತ್ಕೊಂಡು ಮಾತಾಡಕ್ಕ. ರೇ ಜಾತಿ ಸಂಬಲ್ತೀನಿ ಅವ್ರೆ, ಈಗಾಗಲೇ ನಾನು ಈ ಮನೆಯಲ್ಲಿ ನಮ್ಮ ಚಂಪಾ ಚಮೇಲಿನ ತಂದು ಇಟ್ಕೊಂಡಿದ್ದೀನಿ. ಮತ್ತೊಬ್ಬಳು ಹೊಸಬಳನ್ನ ಕರ್ಕೊಂಡ್ ಬಂದಿದ್ರಲ್ಲ, ನಾನು ಎಲ್ಲಿಂದ ಇಟ್ಕೊಂಡಿದ್ದೀನಿ? ಈ ಚಂಪ ಮಾಡೋ ಕೆಟ್ಟ ಅಡಿಗೆನ ತಿಂದು 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 ನಾಗೆ ಮರ್ಗೆಟ್ ಹೋಗಿದೆ. ಅದಕ್ಕೆ ನಮಗ್ ಬೇಕಾಗಿರೋ ಕುಕ್ನ ನಾವೇ ಕರ್ಕೊಂಡ್ ಬಂದಿದ್ವಿ. ಇವ್ರು ನಮಗ್ ಅಡಿಗೆ ಮಾಡಿ ಹಾಕ್ತಾಳೆ. ನೀವು ಬೇಕಾದ್ರೆ ಈ ಚಂಪನ್ ಕೆಡ್ ಮಾಡಿಸ್ಕೊಡ್ತೆ. ಏನೋ ಆಡ ಮತ್ತಿಗೆ ಒಂದು ಅರ್ಥ ಇದೆಯಲ್ರಿ? 6 ಜನ ಇರೋ ಮನೆಯಲ್ಲಿ ಇಬ್ಬಿಬ್ಬರನ್ನ ತಂದಿಟ್ಕೊಂಡ್ಬಿಟ್ರೆ ನಾನು ಅವ್ರು ಎಲ್ಲಿಂದ ಎತ್ತಿ ಎತ್ತಿ ಕೊಡ್ಲೆ? ಅಲ್ಲೋ ಎಕ್ಸ್ಕ್ಯೂಸ್ ಮೀ, ನೀವೇನ್ ಎತ್ತಿ ಎತ್ತಿ ಕೊಡ್ಬೇಕಾಗಿಲ್ಲ, ನಾನೇ ಇವ್ರಿಗೆ ಪೇಮೆಂಟ್ ಕೊಡ್ತೀನಿ. ಕೇಳ್ಕೊಂಡ್ರಪ್ಪ, ಎಲ್ಲರೂ ಕೇಳ್ಕೊಂಡ್ರೆ? ಏನು ಇವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ, ಕೊಡ್ಬಿಡ್ತಾರೆ. ಅದೆಲ್ಲಿಂದ ಕೊಟ್ಬಿಡ್ತಾರೆ? ನಮ್ಮಿಬ್ರು ಹೆಸರಲ್ಲಿ ಜಾಯಿಂಟ್ ಅಕೌಂಟ್ ಇರೋದು ಮರ್ತ್ ಬಿಟ್ರ, ಅಲ್ಲಿಂದಾನೆ ಕೊಡ್ತೀನಿ. ಹಬಿ, ಇವಳು ಮಾಡೋ ಅಡ್ಗೆನ ಒಂದ್ಸಲ ಟೇಸ್ಟ್ ಮಾಡಿ, ಆಮೇಲೆ ಈ ಚಂಪ ಚಮೇಲಿ ನಮ್ಮ ಮನೆಯಿಂದ ಓಡಿಸಿ ಇವಳನ್ನೇ ಪರ್ಮನೆಂಟ್ ಆಗಿ ಇಟ್ಕೋತೀರಾ. ಅದೇನ್ ಮಾಡ್ತೀವ ಮಾಡು, ಬಂದು ನಾನು ಟೇಸ್ಟ್ ಮಾಡ್ತೀನಿ. ಏನು ಯಜಮಾನ್ರೆ? ನೀವು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಇದು ನನ್ನ ಅಡ್ಗೆ ಮನೆ. ಇದೇ ನಿನ್ ತಾತನ್ ಜಾಗಿರೋ, ನಾ ಬಂದಿದ್ದು ಅಡ್ಗೆ ಮಾಡಕ್ಕೆ. ನೀನೇ ಆಚೆ ಹೋಗೋ. ನಾನ್ ಯಾಕೆ ಹೋಗ್ಲಿ, ನೀನೇ ಹೋಗು. ಏನಮ್ಮ ಇದು ಗಲಾಟೆ? ಅತ್ತೆ, ಒಂದೇ ಅಡ್ಗೆ ಮನೆಯಲ್ಲಿ ಇಬ್ಬಿಬ್ರು ಅಡ್ಗೆ ಮಾಡಕ್ ಆಗಲ್ಲ. ಒಬ್ಬ ಗಂಡಿಗೆ ಇಬ್ರು ಹೆಂಡತಿ ಇರಬಾರ್ದು. ಹೌದು ತಾನೆ? ಮೊದ್ಲು ಆಚೆ ಕಳ್ಸಿ. ನಾನ್ ಯಾಕೆ ಹೋಗ್ಲಿ, ನೀನೇ ಹೋಗೋ. ಆಚೆ ಹೋದ್ರೆ ಬೇಸಾಕೋದು ಎಲ್ಲಿ? ಹಿಟ್ಲಲ್ಲಿ ಬೇಸಾಕೋ, ನಂಗೇನಾಗ್ಬೇಕು? ಹಬಿ, ಈ ಚಂಪ ಬೇಕು ಬೇಕು ಅಂತಲೇ ಗಲಾಟೆ ಮಾಡ್ತಾ ಇದ್ದಾಳೆ. ಹೀಗೆ ಮಾಡ್ತಾ ಇದ್ರೆ ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗುತ್ತೆ. ಸ್ವಲ್ಪ ಬುದ್ಧಿ ಹೇಳಿ. ಸುಮ್ಮನೆ ಇರೇ, ಕರ್ಕೊಂಡು ಬಂದು ಜಗಳ ಮಾಡ್ತಾರೋ ತಾವು. ಒಂದು ಪೋಸ್ಟಿಗೆ ಇಬ್ಬಿಬ್ರನ್ನ ಕರ್ಕೊಂಡು ಬಂದ್ರೆ ಹೀಗೆ ಆಗೋದು. ಬನ್ನಿ, ತಾವು ಹೆಸರಿಗೆ ಲಂಗ ತೋರಿಸಿದ್ಮೇಲೆ ನಿಮ್ ಗಂಡುಗಳಿಗೆ ಏನು ಬಂತು, ಅದೇನು ಅಂತ ಹೇಳಿ. ಇವ್ಳಿಬ್ಬರು ಜಗಳ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲಪ್ಪ. ನೀನಾದ್ರೂ ಒಂದು ಪರಿಹಾರ ಕೊಡೋ. ವಯಸ್ಸಾದರೂ ನಾನು ಹಸ್ಕುಲಿಗೆ ಎಷ್ಟು ಹೊತ್ತು ತಿಲ್ಲಕ್ಕಾಗುತ್ತೆ? ಈಗ ನಿಮ್ಮಿಬ್ರು ಸೇರ್ಕೊಂಡು ಒಂದು ಕೆಲಸ ಮಾಡಿ, ಅಡಿಗೆ ಮನೆನ ಇಬ್ರು ಸಾಮಾನಾಗಿ ಅರ್ಧ ಹಚ್ಕೊಂಡ್ಬಿಡಿ. ಅದ್ ಹೇಗಾಗುತ್ತೆ ಯಜಮಾನ್ರೆ? ಅಡ್ಗೆ ಮನೇಲಿರೋದು ಒಂದೇ ಸ್ಟವ್. ಯಾಕಂದ್ರೆ ಮಕ್ ಬಿಟ್ಬಿಡ್ತೀನಿ ನೋಡಿ. ಆ ಸ್ಟವ್ ಅಲ್ಲಿ 2 ಒಲೆ ಇರುತ್ತೆ ತಾನೆ, ಒಂದ್ರಲ್ಲಿ ನೀನ್ ಬೇಯಿಸು, ಇನ್ನೊಂದ್ರಲ್ಲಿ ನೀನ್ ಬೇಯಿಸಮ್ಮ. ಹಾಗೆಲ್ಲ ಮಾಡಕ್ ಆಗಲ್ಲ. ನೋಡ್ ಜಾಜಮ್ಮ, ನೀ ಹೇಳ್ದೆ ಅಂತ ನಾ ಬಂದೆ. ಈ ರೀತಿ ಪೈಪೋಟಿಗೆ ಬಂದ್ರೆ ನಂಗೆ ಸರಿ ಬರಕಿಲ್ಲ. ಇವತ್ತೇ ತೀರ್ಮಾನ ಮಾಡ್ಬಿಡು, ಈ ಅಡ್ಗೆ ಮನೇಲಿ ಒಂದು ನಾನು ಇರ್ಬೇಕು, ಇಲ್ಲ ಇವಳು ಇರ್ಬೇಕು, ಇಲ್ಲಾಂದ್ರೆ ನಾ ಬೇರೆ ಕಡೆ ಹೋಗ್ತೀನಿ. ಮತ್ತ ಕೆಲಸ ಮಾಡವ. ಹಾಗೆ ಡೋಂಟ್ ಟಾಕ್ ರಮೇಶ್. ಬಸಕ್ಕನ್ನ ಕರ್ಕೊಂಡ್ ಬಂದಿರೋದು ಅಡ್ಗೆ ಮಾಡೋದಿಕ್ಕೆ, ಕಳ್ಸೋದಿಕ್ಕಲ್ಲ. ಇನ್ಮೇಲೆ ಬಸಕ್ಕನೆ ಎಲ್ರಿಗೂ ಅಡ್ಗೆ ಮಾಡಿ ಹಾಕ್ಲಿ, ಚಂಪಂಗೆ ಬೇರೆ ಕೆಲ್ಸ ಕೊಡಿ. ಅಣ್ಣಯ್ಯ, ಅದಕ್ಕೆ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಅಡ್ಗೆಗೆ ಅಂತ ಕರ್ಕೊಂಡ್ ಬಂದ್ಮೇಲೆ ಬಸಕ್ಕಂಗೂ ಅಡ್ಗೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಹೌದಾ? ಇಷ್ಟ ದಿವಸ ಚಂಪನ್ ಕೈ ರುಚಿ ನೋಡ್ಲಿಲ್ವೇ? ಇನ್ ಮುಂದೆ ಬಸಕ್ಕನ್ ಕೈ ರುಚಿ ನೋಡೋಣ. ನಿಮ್ಮ ಚಂಪ ಬೇಕಾದ್ರೆ ಕಸ ಗುಡ್ಸ್ಕೊಂಡು, ಮುಸ್ರೆ ತಿಕ್ಕೊಂಡು, ಲಾನ್ ಕ್ಲೀನ್ ಮಾಡ್ಕೊಂಡು ಹೊರಗಡೆನೆ ಬಿದ್ದಿರಿ. ಏನು ಯಜಮಾನ್ರೆ, ಅಡ್ಗೆ ಮನೆಯಲ್ಲಿ ಮಹಾರಾಣಿ ತರ ಮೆರಿತಾ ಇದ್ದವಳು ನಾನು. ಈ ಕೆಲ್ಸನೆಲ್ಲ ನಾನ್ ಮಾಡ್ಬೇಕಾ? ಚಂಪ ಚಮಲೆ, ಒಂದು ವಿಷಯನ ನೀನು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡು. ಈ ಚಿನ್ನನ ಉಜ್ಜುದಷ್ಟು ಒಳಪು ಜಾಸ್ತಿ ಕಣೆ.
ಈಗ ಎದುರಾಗಿರೋ ಅಗ್ನಿ ಪರೀಕ್ಷೆನಲ್ಲಿ ನೀನ್ ಗೆದ್ದ ಬಾ, ಆಗ ಈ ಎಲ್ಲ ಅಯೋಗ್ಯರಿಗೂ ನಿನ್ನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ಈಗ ನಾನು ಏನ್ ಮಾಡ್ಬೇಕು? ಚಂಪಾ, ಅವ್ರನ್ನೇನೆ ಕೇಳ್ತ್ಯಾ? ನಾನ್ ಹೇಳ್ತೀನಿ ಕೇಳೋ. ಕಸ ಗುಡ್ಸ್ಕೊಂಡು ಮುಸ್ರೆ ತಿಕ್ಕೊಂಡು ಲಾನ್ ಕ್ಲೀನ್ ಮಾಡ್ಕೊಂಡು ಬಿದ್ದಿರೋ ಹಂಗಿದ್ರೆ ಇಲ್ಲೇ ಇರು, ಇಲ್ಲ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಹಳ್ಳಿಗೆ ಹೋಗ್ತಾ ಇರು. ಏನಪ್ಪ ತಿನ್ನೋವಾಗ ಕಾಗಿ ಥರ ನಿಂತ್ಕೋಬಾರ್ದಪ್ಪ, ಊಟ ಮಾಡಿ. ಎಲ್ಲಾದ್ರೂ ಉಂಟೆ, ನೀವು ಹಿರಿಯರು, ಮೊದ್ಲು ನೀವು ತಿನ್ಬೇಕು. ನಮ್ಗೇನ್ ಕೆಲ್ಸನ ಕಾರ್ಯನ, ನಾವ್ ತಿನ್ಕತೀವಿ. ಪರವಾಗಿಲ್ಲ ಅಂದ್ರೆ ಇಷ್ಟು ವರ್ಷ ಆದ್ಮೇಲೆ ತಮ್ಮ ಯೋಗ್ಯತೆ ಏನು ಅಂತ ತಮಗ್ ಗೊತ್ತಾಗ್ಬಿಟ್ಟಿದೆ. ತುಂಬಾ ರುಚಿ ರುಚಿಯಾಗಿ ಮಾಡಿದ್ದೀಯಮ್ಮ. ಹೆಂಗೈತಯ್ಯೋ? ಚೆನ್ನಾಗಿದೆ. ತಂಡಕ್ಕೆಲ್ಲ ಅಂತ ಹೇಳ್ಬಿಡ್ಬೇಕಾಗಿತ್ತು. ಸೌಂಡ್ ತಿರುಗಿಸಿ ಮುಖನೆಲ್ಲ ಬಾಚ್ಬಿಡ್ತಾ ಇದೆ. ಇದುವರೆಗೂ ನಾ ಮಾಡಿದ ಅಡ್ಗೆ ನಾ ತಂದಾಕಿಲ್ಲ ಅಂತ ಯಾರು ಹೇಳೇ ಇಲ್ಲ. ಬಸಮ್ಮ, ನಾನು ಚೆನ್ನಾಗಿದೆ ಅಂತ ಹೇಳಿದ್ಮೇಲೂ ನೀನ್ ಇಷ್ಟೆಲ್ಲ ಮಾತಾಡ್ತೀಯಲ್ಲ. ನೋಡು, ನಾನು ಮನೆ ಯಜಮಾನಪ್ಪ, ಕೆಲಸ ಮಾಡ್ತೀವಿ ಅಂದ್ಮೇಲೆ ಮನೆ ಯಜಮಾನರಿಗೆ ಸ್ವಲ್ಪ ಗೌರವ ಕೊಡೋದನ್ನು ಕೂಡ ಕಲಿಬೇಕು. ಬಾವ, ಗೌರವ ಅನ್ನೋದು ಕೇಳಿ ಪಡಿಬಾರ್ದು, ತಾನಾಗ್ತಾನೆ ಬರ್ಬೇಕು. ಬಸಕ್ಕ, ನೀನು ಎಲ್ಲೆಲ್ಲಿ ಯಾವ್ಯಾವ ತರ ಕೆಲಸ ಮಾಡಿದ್ಯ ಅಂತ ಹೇಳು, ಅವಿಗೂ ಸ್ವಲ್ಪ ಗೊತ್ತಾಗ್ಲಿ. ತಹಸೀಲ್ದಾರ್ ಮನೆಯಲ್ಲಿ ಅಡ್ಗೆ ಮಾಡಿದ್ಯಾರು? ಏನು ತಹಸೀಲ್ದಾರ್ ಸಾಹೇಬ್ರೆ? ಅಲ್ಲಯ್ಯೋ, ನಾನು. ಕಮಿಷನರ್ ಮನೆಯಲ್ಲಿ ರೊಟ್ಟಿ ತಟ್ಟಿದ್ಯಾರು? ಏನು ಕಮಿಷನರ್ ಸಾಹೇಬ್ರೆ? ಅಲ್ಲ, ನಾನು. ನಮ್ಮ ಹಳ್ಳಿ ಪಟೇಲನ್ ಮನೆಯಲ್ಲಿ ಹಿಟ್ಟು ತೊಳ್ಸಿದ್ಯಾರು? ನೀನ್ ತೊಳಸ್ತೋ? ಇಲ್ಲ, ಆ ಪಟೇಲನ್ ಕೈಯಲ್ಲಿ ತೊಳ್ಸ್ದೆ. ಅಲ್ಲ ಕಣ ಬಸಮ್ಮ, ಅವೆರಡು ಮನೆಯಲ್ಲೇ ನೀನೇ ಅಡುಗೆ ಮಾಡ್ಬಿಟ್ಟು ಪಾಪ ಪಟೇಲನ್ ಕೈಲಿ ಯಾಕೆ ನೀನ್ ಇಟ್ಕೊ ತಪ್ಪೋದೆ? ಆ ಪಟೇಲ ನನ್ನ ಮೇಲೆ ಕೆಟ್ಕೊಂಡ್ ಬೀದ್ದ, ಹಿಟ್ಟಿನ ಕೋಲಲ್ಲಿ ಅವನಿಗೆ ಎಲ್ಬಿಟ್ಟು ಅವನ ಕೈಲೇ ಅಡ್ಗೆ ಮಾಡಿಸ್ದೆ. ಲೇ ಚಂಪಾ, ಅಲ್ಲೇನೆ ನಿಂತ್ಕೊಂಡು ಮಿಕ್ಕಿ ಮಿಕ್ಕಿ ಅಂತ ನೋಡ್ತಾ ಇದ್ಯಾ? ಬಂದ್ ಊಟ ಮಾಡೆ. ನಂಗೆ ಹಸ್ವಿಲ್ಲ. ಯಜಮಾನ, ತಗೊಳ್ಳೋ ಕಾಫಿನ. ಅಲ್ಲ ಬಸಕ್ಕ, ನಿನ್ನ ಮನಸ್ಸು ನೋಡಿದ್ರೆ ಹಿಂಗೆ, ಬಾಯಿ ಬಿಟ್ರೆ ಹಂಗೆ. ಅದ್ ಯಾಕೆ ಹಂಗೆ ಅಂತ ಏನ್ ನಿಂತ್ಕೊಂಡಿದೀಯ? ಬಾ ಕೂತ್ಕೋ. ಯಾಕೆ? ನೀನು ನಮ್ಮೂರ್ ಪಟೇಲನ್ ತರ ಆಡ್ತಿದ್ಯಲ್ಲ. ನೋಡ, ಶ್ರೀರಾಮಚಂದ್ರನಂತ ನನ್ನ ಮೇಲೆ ನೀನ್ ಇಲ್ಲ ಸಲ್ಲದ ಆರೋಪನೆಲ್ಲ ಓರಿಸ್ಬೇಡ. ಮನೆ ಯಜಮಾನ್ರು ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಅವರೆಲ್ಲ ಒಂಥರ ತಂದೆ ಸಮಾನ. ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ? ಬಾಯ್ ಕೂತ್ಕೋ ಕೂತ್ಕೋ. ಅಲ್ಲ, ಏಕಿ ದುತ್ತಂತ ಒಮ್ಮಿಂದೊಮ್ಮಿಗೆ ನಮ್ಮ ಮನೆಗೆ ಬಂದ್ಬಿಟ್ಟಲ್ಲ. ನೀನ್ ಯಾರು, ಏನ್ ಕತೆ? ನಮ್ಮ ಜಾಜಿ ಜಂಬಲ್ ತಿಂದಿ ಅವ್ರ ಕೈಗೆ ನೀನ್ ಅದೆಲ್ಲಿ ಸಿಕ್ಕೆ ಅಂತ. ನಿಮ್ ಹೆಂಡ್ರು ಜಾಜಿ ಇಲ್ವಾ? ಅವ್ರ ದೂರ ಸಂಬಂಧಿ ನಾನು. ಈ ಮನೇಲಿ ಇದಲ್ಲಲ್ಲ ಮಿಡಕ್ಲಾಣಿ ಚಂಪಾ, ಬುಟ್ಟಿ ಹಾಕೊಳಕ್ ನೋಡ್ತಾಳಂತೆ. ಅದಕ್ಕೆ ಅವಳು ನೋಡ್ಸೋದಕ್ಕೆ ನಾ ಬಂದಿದ್ದೀನಿ. ನಿಂದು ಏನೋ ಸಾನೆ ಕಿರಿಕಂತೆ. ಇರ್ಬೇಕಿತ್ತು, ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ. ಈಗ ಕಾಫಿ ಕೊಟ್ಟಿದ್ದಾಯ್ತು ತಾನೆ, ಹೋಗು. ಮಧ್ಯಾಹ್ನದ ಊಟಕ್ಕೆ ಅದು ಏನು ಮಾಡ್ಬೇಕು ಅಂತ ಇದೀಯ? ಏನ್ ಬೇಕು? ನಿನಗೇನ್ ತಿಳಿಯುತ್ತೋ ಅದನ್ನೇ ಮಾಡಿ ಹಾಕು. ನಿಂಗೇನೋ ನುಗ್ಗೆಕಾಯಿ ಹುಳಿ ಅಂದ್ರೆ ಸಾನೆ ಇಷ್ಟ ಅಂತೆ. ಹಂಗಾಗಿ ಹಾಕ್ಲೋ, ತುಂಡ್ ಮಾಡಿ ಹಾಕ್ಲೋ? ಹಂಗಂಗೆ ಹಾಕಿರು, ನಾನು ತಿನ್ನೋವಾಗ ತುಂಡು ಮಾಡ್ಕೊಂತೀನಿ. ಚಂಪ ಚಮೇಲೆ, ಏನು ಬೆಳಗ್ಗೆಯಿಂದ ಕಾಫಿನೂ ಕುಡ್ದಿಲ್ವಂತೆ, ತಿಂಡಿನೂ ತಿಂದಿಲ್ವಂತೆ? ನಂಗೇನು ಬೇಕಿಲ್ಲ. ಮತ್ತೆ ಹೊಟ್ಟೆಗೆ ಏನ್ ತಿಂತೀಯ? ಇಲ್ಲಿರೋ ಹುಲ್ಗಳನ್ನ ತಿನ್ಕೊಂಡಿರ್ತೀನಿ. ಈಗಲೇ ಒಳ್ಳೆ ಧಾರವಾಡ ಎಮ್ಮೆ ತರ ಇದೆಯಾ? ಇನ್ನು ಲಾನಲ್ಲಿರೋ ಹುಲ್ ಬೇರೆ ತಿನ್ನು, ಕೊಬ್ಬಿದ ಕೋಣ ತರ ಆಗ್ಬಿಡ್ತೀಯ. ತಗೋ ಕಾಫಿ ಕುಡಿ. ಆ ತಾಟ್ಕಿತ್ತಿ ಮಾಡಿರೋ ಕಾಫಿನ ನಾನು ಕುಡಿಯಲ್ಲ. ಇದ್ದೇ ನನಗೆ ಆಗಲ್ಲ ಅನ್ನೋದು. ನೀನು ಅವಳಿಗೆ ತಾಟಗಿತ್ತಿ ಅಂತ, ಅವಳು ನಿನಗೆ ಮಿಟಕ್ಲಾಡಿ ಅಂತ. ದೇ, ಕಾಫಿನ ಯಾರು ಮಾಡಿರೋದು ಅನ್ನೋದು ಮುಖ್ಯ ಅಲ್ಲ ಕಣೆ, ಆ ಕಾಫಿನ ಯಾರು ತಂದು ಕುಡಿಸ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಸುಮ್ಮನೆ ಕುಡಿ. ನಂಗೆ ಬೇಡ. ಏನು ಯಜಮಾನ್ರೆ, ಇನ್ನು ಎಷ್ಟು ದಿವಸ ಅವಮಾನ? ನೋಡ್ತಾ ಇರೋ, ಇಷ್ಟರಲ್ಲೇ ಅವಳನ್ನ ಮನೆ ಬಿಟ್ಟು ಓಡಿಸ್ತೀನಿ. ಅದಕ್ಕೆ ಏನಾದ್ರು ಒಂದು ಪ್ಲಾನ್ ಮಾಡ್ತೀನಿ, ನೀನು ಸುಮ್ಮನೆ ಹೂ ಅನ್ನು. ಮೊದಲು ಪ್ಲಾನ್ ಅಂತ ಹೇಳಿ. ನೀ ಸುಮ್ಮನೆ ಹೂ ಅನ್ನಲೇ. ಪ್ಲಾನ್ ಏನು ಅಂತ ಹೇಳಿ, ಆಮೇಲೆ ಹೂ ಅಂತೀನಿ. ಇಂದು ಹಿಡಿದಿದ್ದೆ ಹಠ. ಹಿಂಗೆ ಮಾಡ್ತೀನಿ. ತರಕಾರಿ, ನುಗ್ಗೆದ್ಕಾಯಿ, ಬೆಂಡದಕಾಯಿ, ಮೂಲಂಗಿ, ಮೆಣಸಿನಕಾಯಿ, ಟೊಮೆಟ ಎಲ್ಲ ಮಿಕ್ಸ್ಗೆ ತರಕಾರಿ ಇದೆ. ಕೊತ್ತಂಬರಿ ಇದೆ, ಹಾಕೋ. ತರಕಾರಿ ಬಂದಿದೆ, ಹಾಕೋ. ಏನಪ್ಪ ಇರೋದೇ ತರಕಾರಿ, ಕೂಗದೆ ತರಕಾರಿ. ಏನೋ ಹಾಕೋ. ನಿಮ್ಗೇನೋ ಕಣ್ಣಿಗೆ ಕುರುಡು ಐತಿ? ಯಾಕೆ? ನಾವೇನು ಬರೀ 2 ತರಕಾರಿಗೆ ಮಾಡ್ಕೊಂಡಿದೀವಿ, ನಿಮ್ಗೆ ಕಣ್ಣು ಕಾಣೋದಿಲ್ಲ. ಯಾಕೆ ಹೇಳಿ? ರೈತರಿಗೆ ಜಮೀನು ನಮ್ಮ ಗಾಡಿಗೆ ಮೇಲೆ ಮಾಡ್ಕೊಂಡು ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಕಿತ್ತಿಗೆ ಕೊಟ್ಬಿಡ್ತೀವಿ. ಇದು ಬರೀ ಶೋರೂಮ್ಗೆ ಐತೆ, ನಮ್ದು ಗೋಡನ್ಗೆ ಬನ್ನಿ, ಅಲ್ಲಿ ಇನ್ನು ಬೇಜಾನ್ ಮಾಡ್ಕಿದೀವಿ. ಅಯ್ಯೋ ಅಲ್ಲ, ಈ ಮನೆಯಿಂದ ಯಾವ್ದೋ ಒಂದು ಹಡಗೆ ಅವಳು ಬರ್ತಾ ಇದ್ಲಲ್ಲ, ಆ ಚೋಕ್ರಿ ಅದು ಇಲ್ಲೇ? ಯಾರು? ಅದೇ ಸೊಂಟಗೆ ಬಳಸ್ಕೊಂಡು ಬರ್ತಾ ಇದ್ಲಲ್ಲ ಹಡಗೆ ಅವಳು, ಯಾವಳು ಇಲ್ಲೇ? ಅವಳಿಲ್ಲ, ಅಡ್ಗೆ ಮಾಡಕ್ ನಾನೇ ಇರೋದೀಗ. ಅವಳು ಹೆಲ್ಗೆ ಹೋದ್ಲು? ನಿಮ್ಗೆ ಯಾಕ್ರಿ, ಸುಮ್ಮನೆ ತರಕಾರಿ ಕೊಡಿ. ಅದು ಸರಿಗ ಬಿಡಿ. ಆ ಚೋಕ್ರೆ ಯಪ್ಪು, ಹೆಂಗೈತೆ ಮೈಗೆ? ಸರಿ
ಓ ನಾನು ಹೇಳ್ದು ಹಂಗ ಅಲ್ಲ ಹಾಕೋ ಮತ್ತೆ ಅದು ಹಳ ಹಡಿಗೆ ಅವಳು ಇದ್ಲಲ್ಲ ಅವಳಿಗೂ ಮತ್ತು ನನಗೂ ಅಡ್ಜಸ್ಟ್ಮೆಂಟ್ಗೆ ಆಯ್ತು. ಅಯ್ಯಯ್ಯಪ್ಪ ಅಡ್ಜಸ್ಟ್ಮೆಂಟ್ ಅಂದ್ರೆ ಹೆದಗ ಮೇಲೆ ಕೈ ಇಟ್ಕೊಳ್ಳೋ ಅಷ್ಟು ಅಡ್ಜಸ್ಟ್ಮೆಂಟ್ ಅಲ್ಲ ಹಾಕೋ, ಬಿಸ್ನೆಸ್ಗೆ ಅಡ್ಜಸ್ಟ್ಮೆಂಟ್. ಹೌದಾ ಹೆಂಗೆ? ಅದು ಹಾಕೋ ಮನೆಗೆ ಹೋಗಿ ಅವಳು ಕೆಜಿಗೆ ಲೆಕ್ಕ ಕೊಡೋಳು, ಆದ್ರೆ ನಾನು ಅವಳಿಗೆ 800 ಗ್ರಾಮ್ ಕೊಡ್ತಾ ಇದ್ದೆ. ಆ ವಿಷಯ ಅವಳಿಗೂ ಗೊತ್ತಿತ್ತು, ನನಗೂ ಗೊತ್ತಿತ್ತು. ಅವಳು 100 ಗ್ರಾಮ್ ಹೊಡಿತಾ ಇದ್ಲು, ನಾನು 100 ಗ್ರಾಮ್ ಹೊಡ್ಕೊತಾ ಇದ್ದೆ. ಹಂಗೆಲ್ಲ ಮಾಡ್ಬಾರ್ದಪ್ಪ, ತಪ್ಪಲ್ವಾ? ಅಪ್ಪ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನೀನು ಯಾವ್ದು ಕಾಲದಲ್ಲಿ ಇದೆಯಾ ಅಕ್ಕ? ಅಲ್ಲ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಡ್ಬಿಡ. ಈ ಮನೆ ಹಸ್ಬಂಡ್ ಆಯ್ತಲ್ಲ ಅವನು ಪಾಂಡುರಂಗ, ಕಂಜಸ್ಕ ನನ್ನ ಮಗ ಆಯ್ತಾನೆ ಅವನು ನೀನು ನಂಬ್ಕೊಂಡ್ರೆ ಆಗೋದಿಲ್ಲ. ನೀನು ನೋಡೋದಕ್ಕೆ ಒಳ್ಳೆ ಹಳ್ಳಿ ಹುಡುಗಿ ತರ ಕಾಣಿಸ್ತೀಯಾ ಅಕ್ಕೋ. ಇಂದು ಮಕ್ಕಳು ಮರಿ ಸ್ಥಿತಿಗೆ ಬಂತು, ಅವರು ಇಂಗ್ಲಿಷ್ಗೆ ಮೇಡಮ್ನಲ್ಲಿ ಓದೋದು ಬೇಡ, ಅವರು ABCD ಕಲಿಯೋದು ಬೇಡ, ನೀನು ತುಟಿಗೆ ಬಣ್ಣ ಹಚ್ಚೋದು ಬೇಡ, ಕೆನ್ನೆಗೆ ಪೌಡರ್ ಮೆತ್ತೋದು ಬೇಡ, ನೀನು ಜೀವನ ಬರೋಂತ ಬರೀ ಸೀರೆಗೆ ಉಟ್ಕೊಂಡು ಸೀರೆನೆಲ್ಲ ಸತ್ತೋಗ್ಬಿಡ್ತಿ. ನೀನು ಚೂಡಿದಾರ ಹಾಕೋಬೇಕು ಹಾಕೋ. ನೀನು ನನಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗೆ ಆಗ್ಬಿಡು. ಈ ದಸರಾಗೆ ಜೀನ್ಸ್ಗೆ ಪ್ಯಾಂಟ್ಗೆ ತುಕ್ಕೋಬಹುದು. ಯಾಕೋ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಅನ್ಸುತ್ತೆ. ಸರಿ, ಅವಳಿಗೆ ಹೆಂಗ್ ಕೊಡ್ತಿದ್ಯೋ ಹಂಗೆ ಕೊಡು. ಇದ್ದು ಅಲ್ಲೇ ಸೀರೆ ಇಡಿ. ಅದು ಪುಟ್ಟಿಗೆ ಸಾಲಾಗಿಲ್ಲ ಹಾಕೋ. ನೀನು ಸೀರೆಗೆ ಇಡಿ ಹೇಳ್ತೀನಿ ನಾನು. ಹಂಗೆ ಇದು ಜಾಸ್ತಿ ತೂಕಕ್ಕೆ ಬರ್ತದೆ. ಸರಿಯಪ್ಪ, 100 ರೂಪಾಯಿ ಕೊಡೋಕೋ ಹೇಳ್ತೀನಿ. ತಾಳು. ಈಗ ನೀನು ನೆಟ್ಟೆ ಮನೆಗೆ ಹೋಗ್ಬಿಟ್ಟು ತರಕಾರಿಗೆ 300 ರೂಪಾಯಿ ಆಯ್ತು ಅಂತ ಹೇಳು. ನಾನು 50 ರೂಪಾಯಿಗೆ ಮಾಡ್ಕೊಂಡಿದ್ದೀನಿ, ನೀನು 50 ರೂಪಾಯಿಗೆ ಮಾಡ್ಕೊ. ತರಕಾರಿ ಸೌತೆಕಾಯಿ, ನುಗ್ಗೆದಕಾಯಿ, ಸೋರೆದಕಾಯಿ, ಬೆಂಡೆದಕಾಯಿ, ಮುಂಡೆದಕಾಯಿ, ಕೊತ್ತಂಬರಿಯ ಹಾಕೋ. ತರಕಾರಿಗೆ ಬಂದದ್ದು ಹಾಕೋ. ಜಾಜಿ ಅಕ್ಕ, ಏನ್ ಬಜಾರಿ ಬಸಕ್ಕ? ತರಕಾರಿ ತಗೋಬೇಕು, 400 ರೂಪಾಯಿ ದುಡ್ಡು ಕೊಡಿ. ತರಕಾರಿಗೆ 400 ರೂಪಾಯ? ನಾನೇನ್ ಮಾಡ್ಲಿ, ರುಚಿ ರುಚಿಯಾಗಿ ಮಾಡಾಕ್ತೀನ? ತಿನ್ನೋ ಬಾಯಿಗಳು ಜಾಸ್ತಿ ಆಗಿದೆ. ವಾರಕ್ಕೆ 400 ಇಂದ 500 ರೂಪಾಯಿ ತರಕಾರಿ ಬೇಕೇ ಬೇಕು, ಕೊಡಿ. ನಾನ್ ಅಡ್ಗೆ ಮಾಡ್ತಿದ್ದಾಗ ಬರೀ 200 ರೂಪಾಯಿನಲ್ಲೇ ಮುಗಿಸ್ತಿದ್ದೆ, ಆದ್ರೆ ಈಗ ಬರೀ ತರಕಾರಿಗೆ 400-500 ರೂಪಾಯಿ ಖರ್ಚಾಗ್ತಿದೆ. ಒಳಗೊಳಗೆ ಏನೇನ್ ನಡೀತಿದ್ಯೋ ಯಾರಿಗ್ ಗೊತ್ತು? ಚಂಪಾ, ಗೊತ್ತಿಲ್ಲದೆ ಏನೇನೋ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಕಿಟಕಿ ಹತ್ರ ನಿಂತ್ಕೊಂಡು ತರಕಾರಿ ಗಾಡಿ ಹತ್ರ ಏನಾಗ್ತಿದೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಅದನ್ನು ನೋಡೇ ಬಿಡೋಣ. ದುಡ್ಡುಗೆ ಚೆನ್ನಾಗಿ ಘಮ ಮಾಡ್ತಾ ಇದ್ದೆ. ಏನೋ ನಿನ್ನ ಹತ್ರ ತರಕಾರಿ ತಗೊಳಕ್ ಶುರು ಮಾಡ್ದಾಗಿಂದ ನಂಗೂ ಸ್ವಲ್ಪ ಅನುಕೂಲ ಆಗ್ತಾ ಇದೆ. 50 100 ಗಿಟ್ಟೈತೆ. ಇಲ್ಲಿವರೆಗೂ ಅದಷ್ಟು ದುಡ್ಡುಗೆ ಘಮ ಮಾಡ್ಬಿಟ್ಟು ಹೊರಗೆ ಕಳ್ಸಿದ್ಯಾ? 100 ರೂಪಾಯಿ ಕಳ್ಸಿದೀನಿ. ತರಕಾರಿ ಹಾಕೋ. ಇನ್ಮೇಲಿಂದ ಸೀರೆಗೆಲ್ಲ ಹಿಡಿಯಕ್ಕೆ ಹೋಗ್ಬಿಡ, ಪುಟ್ಟಿಗೆ ಹಿಡಿ. ಏನು ಇಷ್ಟಕ್ಕೆ 400 ರೂಪಾಯಿನಾ? ಈಗ ನಿನಗೆ ಎಷ್ಟು ಬೇಕು ಅಂತ ಹೇಳ್ಬಿಡು. ಸರಿ, ಮನೆಗ್ ನಾನು 400 ರೂಪಾಯಿ ಲೆಕ್ಕನೆ ಕೊಡ್ತೀನಿ. 50 ರೂಪಾಯಿ ನೀ ಇಟ್ಕೋ, 100 ರೂಪಾಯಿ ನಂಗೆ ಕೊಡು. ನಿಂತ್ಕೊ ಅಲ್ಲೇ. ಯಾಕಮ್ಮ, ಏನಾಯ್ತು? ಕೊಡ ಇಲ್ಲಿ. ಇದು 400 ರೂಪಾಯಿ ತರಕಾರಿನ? ಹೌದು, ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಏಯ್, ಯಾರ್ ಕಿವಿ ಮೇಲೆ ಫ್ಲವರ್ ಇಡ್ತಾ ಇರೋದು? 40 ರೂಪಾಯಿ ತರಕಾರಿ ತಗೊಂಡು 400 ರೂಪಾಯಿ ತರಕಾರಿ ಅಂತ ಸುಳ್ಳು ಹೇಳ್ತೇನೆ. ನೀನು ಆ ತರಕಾರಿ ಅವನ ಹತ್ರ 100 ರೂಪಾಯಿ ಕಮಿಷನ್ ತಗೊಂಡಿದ್ದು ನಾನು ನೋಡಿಲ್ಲ ಅನ್ಕೊಂಡ್ಯಾ? ನಿನ್ನಂಥ ಕಳ್ಳಿನ ಮನೇಲಿ ಇಟ್ಕೊಂಡ್ರೆ ಮನೇಲಿರೋ ಸಾಮಾನ ಒಂದೊಂದೇ ಮಾಲ್ಕೊಂಡು ಬಂತೀಯ. ಮೊದಲು ಇಲ್ಲಿಂದ ಲೈಟ್ ಹೇಳು. ತಗೋ, ನಿನ್ನ ಗಂಟು ಮುಟ್ಟೆ ತಗೊಂಡು ಹೋಗ್ತಾ ಇರು ಸುಮ್ಮನೆ. ಚಾಜಿ ಅಮ್ಮರೇ, ಇದೊಂದ್ಸಲ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಸುಮ್ನೆ ರೇ ಸಾಕು. ಇಷ್ಟಾದ್ಮೇಲೂ ನಿನ್ನ ಮನೇಲೆ ಇಟ್ಕೊಂಡ್ರೆ ಎಲ್ರು ನಿನ್ ಬುದ್ಧಿನೇ ಕಲ್ತ್ಬಿಡ್ತಾರೆ. ಔಟ್ ಔಟ್. ಈಗ್ಲಾದ್ರೂ ಗೊತ್ತಾಯ್ತಾ ಅವಳ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು ಅಂತ? ಅರೆ ಹೋಗ್ಬಿಟ್ಟಿ, ನಿನ್ಗೇನು ಸ್ವಲ್ಪ ಅಕ್ಕಲ್ಗೆ ಇಲ್ಲ? ನಂಗೆ ಅಕ್ಕ ಯಾರೂ ಇಲ್ಲ. ಅರೆ ಮುದುಕಿ, ನಾನು ನಿನ್ಗೆ ಹೇಳ್ದು ನಿನ್ಗೇನು ಬುದ್ಧಿ ಇಲ್ಲ ಅಂತ. ಪಾಪ ಚೋಕ್ರಿಗೆ ಮನೆ ಬಿಟ್ಟು ಓಡಿಸ್ಬಿಟ್ರಲ್ಲ. ಅದೆಲ್ಲ ನಿನಗ್ಯಾಕೋ, ಹೋಗ್ತಾ ಇರೋ. ಅವ್ರು ಎಲ್ಲೂ ಹೋಗಲ್ಲ, ಇದೇ ಮನೇಲಿ ಇರ್ತಾರೆ. ನಿನ್ಗೇನಾದ್ರೂ ಬುದ್ಧಿ ಇದೆಯೇನೆ? ಹೋಗಿ ಮೋಸಗಾರನಿಗೆ ಸಪೋರ್ಟ್ ಮಾಡ್ತೀಯಲ್ಲ. ಅಮೇಜಾನ್, ನಾನು ಮೋಸಗಾರ ಅಲ್ಲ. ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತ ಬಂದಿರೋ ನಿನ್ನ ಮಗ ಸೊಗಸಗಾರ.